ಎಲ್ರಿಗೂ ನಮಸ್ಕಾರ. ಈ ಒಂದು ಜಾಗ ನಾನಿವತ್ತು ಬಂದಿರ್ತಕ್ಕಂಥದ್ದು ಯಾರಿಗೆ ಸ್ಪೆಷಲ್ ಗೊತ್ತಿಲ್ಲ, ಆದರೆ ಈ ಒಂದು ಕಾಲೇಜಲ್ಲಿ ಓದಿರುವಂಥ ಹಲವಾರು ಸ್ಟೂಡೆಂಟ್ಗಳಿಗೆ ತುಂಬ ಸ್ಪೆಷಲ್ ಇದು. ಈ ಒಂದು ಕಾಲೇಜಲ್ಲಿ ನಾನು ಸಹ ಓದಿದ್ದು, PUC ಮತ್ತು ಡಿಗ್ರಿ ಎರಡು ಸಹ ಇಲ್ಲೇ ಮಾಡಿದ್ದು. ಈಗ ಇಲ್ಲಿಂದ ಹೊಸ ಬಿಲ್ಡಿಂಗ್ಗೆ ಕಾಲೇಜ್ ಶಿಫ್ಟ್ ಆಗಿದೆ. ಅದು ಮೆಮೊರೀಸ್ ಅನ್ನೋದು ಇದೇ ಒಂದು ಬಿಲ್ಡಿಂಗಲ್ಲಿ ಉಳ್ಕೊಂಡಿದೆ. ಈ ಒಂದು ಬಿಲ್ಡಿಂಗಲ್ಲಿ ಓದಂಥ ನನ್ನಂಥ ಎಷ್ಟೋ ಜನ ಒಂದು ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ವಿಡಿಯೋ ಒಂದು ನೆನಪುಗಳನ್ನ ಮರುಕಳಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಎಷ್ಟು ಜನಕ್ಕೆ ನೆನಪಿದೆ ಈ ಒಂದು ಎಂಟ್ರೆನ್ಸ್ ಇರುವುದು? ಬನ್ನಿ ಹೋಗೋಣ. ನಾನು ಫಸ್ಟ್ ಬಂದಾಗ ನೋಡಿ ಈ ಕಡೆ ಇದೆ, ಇಲ್ಲಿ ತೋರಿಸಿನಲ್ಲ, ಆ ಕಡೆಯಿಂದ ಫುಲ್ಲು ಇನ್ನು ಉಳಿದಿಲ್ಲ ಕ್ಲಾಸ್ ರೂಮ್ಗಳು. ಇದು ನಮ್ಮ ಪ್ರಿನ್ಸಿಪಲ್ ರೂಮ್ ಮತ್ತೆ ಲೈಬ್ರರಿ ಆಗಿತ್ತು ಹೋಗೋ ಟೈಮಿಗೆ. ಇದೆಲ್ಲ ಡಿಗ್ರಿ ಅವಾಗಷ್ಟೇ ಸ್ಟಾರ್ಟ್ ಆಗಿತ್ತು. ನಾನು PUಗೆ ಬಂದಿದ್ದು. ಫುಲ್ ಈ ಥರ ಕೆಳಗೆ ಇಳ್ಕೊಂಡು ಹೋಗಬೇಕಿತ್ತು. ಬನ್ನಿ ತೋರಿಸ್ತೀನಿ. ನಮ್ಮ ಕಂಪ್ಯೂಟರ್ ಲ್ಯಾಬನ್ನು ನೋಡಿ, ಈಗೆಲ್ಲ ಬೇರೆ ಏನೋ ಟರ್ನಾಗಿ ಹೋಗಿದೆ. ಎಲ್ಲ ಸ್ಟಿಚಿಂಗ್ ಗಾರ್ಮೆಂಟ್ಸ್ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಕ್ಲಾಸ್ ರೂಮು. ಈಗೆಲ್ಲ ಇದಾಗಿದೆ, ಏನೋ ಗಾರ್ಮೆಂಟ್ಸ್ಗೆಲ್ಲ ಕೊಟ್ಟಿದ್ದಾರೆ ಫುಲ್ಲು. ಈ ಕಡೆ ಇನ್ನು ಈ ಜಾಗ ನೋಡೋದಾದರೆ ನಮ್ಮ ಸೀನಿಯರ್ಸ್ಗಳ ಹಾವಳಿ ಎದ್ದು ಕಾಣಿಸುತ್ತೆ. ನಮ್ಮ ಫಸ್ಟ್ ಬ್ಯಾಚ್ ಹೇಳ್ಬೋದು. ನಾನಿಲ್ಲಿಗೆ 4th ಬ್ಯಾಚ್ ಸ್ಟೂಡೆಂಟು. ನಮ್ಮ ಫಸ್ಟ್ ಬ್ಯಾಚ್ಗಳ ಹಾವಳಿಯನ್ನು ಇಲ್ಲಿ ಅವರೆಲ್ಲ ನೆನಪಾಗ್ತಾರೆ ಒಬ್ಬೊಬ್ಬರೇ. ಇಲ್ಲಿ ಅಷ್ಟು ಆ ರೇಂಜಿಗೆ ಹವಾ ಇಟ್ಟಿದ್ರು ಮಾತ್ರ. ಲಂಚ್ ಬಾಕ್ಸ್ ಹತ್ತಿದ್ದು ನಾನು ಮತ್ತು ನನ್ನ ಫ್ರೆಂಡ್ ಸಚಿನ್ ಇಬ್ಬರು ಕೂತ್ಕೊಂಡು ಇದೇ ಜಾಗದಲ್ಲಿ ತಿಂತಾಯಿದ್ವಿ ನೋಡಿ. ಇಲ್ಲೇ ಕೂತ್ಕೊಂಡು ತಿಂತಾಯಿದ್ವಿ. ಹೊರಗಡೆ ಹೋಗ್ತಾ ಇರಲಿಲ್ಲ ನಾವೆಲ್ಲ. ಉಳಿದವರೆಲ್ಲ ಹೊರಗಡೆ ಹೋಗ್ತಿದ್ರು. ಎಷ್ಟು ಸಲ ಬೈಸ್ಕೊಂಡಿದ್ವಿ ಅಂತ. ಇಲ್ಲ ಮಾತ್ರ ಇಲ್ಲಿ ನಿಲ್ಬೇಡಿ, ಈ ಕಾರಿಡಾರಲ್ಲಿ ತುಂಬ ಚಿಕ್ಕದು ಅಂತ. ಈಗ ನಾನು ಫೈನಲಿ ತೋರ್ಸಕ್ಕೆ ಹೋಗ್ತಾ ಇರೋದು ನಾನು ತುಂಬ ಸಮಯ ಕಳೆದಂತಹ ನನ್ನ ಒಂದು ಕ್ಲಾಸ್ ರೂಮನ್ನು ನೋಡಿ. ಇದೇ ಆ ಕ್ಲಾಸ್ ರೂಮು. ಈ ಕಡೆ ಕ್ಲಾಸ್ ರೂಮ್ ನೋಡಿ. ಈ ಕ್ಲಾಸ್ ರೂಮಲ್ಲಿ ನಾವು ಸಹ ಇದ್ವಿ. ಆದರೆ ನಮ್ಮ ಸೀನಿಯರ್ಸ್ ಇದ್ದು, ನಾವು ಫಸ್ಟ್ ಇಯರ್ ಬಂದಾಗ ಫೈನಲ್ ಇದ್ದಂಥ ಸೀನಿಯರ್ಸು ಅವ್ರು ನೆನಪಾಗ್ತಾರೆ. ನಾನು PUC ಬಂದಾಗ ಇಲ್ಲಿ ಫುಲ್ ಇದು ಗ್ರೌಂಡ್ ಅಷ್ಟೇ ಖಾಲಿ ಇತ್ತು. ಆಮೇಲೆ ಡಿಗ್ರಿ ಜಾಯಿನ್ ಆಗ್ತಾ ಇದ್ದಂಗೆ, ಫೈನಲ್ ಇಯರ್ ಬರ್ತಾ ಇದ್ದಂಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಎಷ್ಟು ಜನಕ್ಕೆ ನೆನಪಿದೆ ಗೊತ್ತಿಲ್ಲ. ಬಂದಂಥ ಜೂನಿಯರ್ಸ್ ಎಲ್ಲ ಇದೇ ಕ್ಲಾಸ್ ರೂಮ್ ಒಳಗೆ ಕೂರ್ತಾಯಿದ್ರು. ಈ ಕಡೆಯಿಂದ ಬಂದರು, ಲೈಬ್ರರಿಗೆ ಹೋಗಿ ಈ ಒಂದು ಕ್ಲಾಸ್ ರೂಮ್ ಕಡೆ ಹಿಂಗೆ ಬರ್ತಾ ಇದ್ವಿ. ಹಿಂಗೆ ಬರ್ತಾ ಇರಬೇಕಾದ್ರೆ ಈ 2 ಕಿಟಕಿಯಲ್ಲಿ ಮತ್ತು ಆ 2 ಕಿಟಕಿಯಲ್ಲಿ ಇಬ್ಬರು ಲುಕ್ ಕೊಡ್ತಾಯಿದ್ರು ಮಾತ್ರ. ನಾನು ಫಸ್ಟ್ ಇಯರಲ್ಲಿ ಇದ್ದಾಗ ಏನಿರಲಿಲ್ಲ. ಸೆಕೆಂಡ್ ಇಯರ್ ಬಂದಾಗ, ಫೈನಲ್ ಇಯರಿಗೆ ಬಂದಾಗ ಭಯಂಕರ ಲುಕ್ ಕೊಟ್ಟಿದ್ರು ಮಾತ್ರ. ಇವತ್ತು ನೆನಪಿದ್ದಾರೆ ಅವರೆಲ್ಲ. ನನ್ನ ಎಲ್ಲ ಹಾಸ್ಟೆಲ್ ಬಾಯ್ಸ್ ಇರ್ಬೋದು, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಇರ್ಬೋದು, ಈ ಒಂದು ಜಾಗದಲ್ಲಿ ತುಂಬ ನಿಂತ್ಕೊಂಡು ಹರಟೆ ಹೊಡಿತಾ ಇದ್ದದ್ದು ತುಂಬ ನೆನಪಿದೆ. ನಾವು ಬಿಟ್ಟೋದ್ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅನಿಸುತ್ತೆ ನೋಡಿ. ಇಲ್ಲಿ ಕ್ಯಾಂಟೀನ್ ಎಲ್ಲ ಇತ್ತಂತೆ. ಇಲ್ಲಿ ಪರವಾಗಿಲ್ಲ, ನಾವು ಬಿಟ್ಟೋಗಿಗೆ ಎಲ್ಲ ಉದ್ಧಾರ ಆಯಿತು ಅನಿಸುತ್ತೆ. ಇಲ್ಲಿ ಈ ಒಂದು ರೂಮಲ್ಲಿ ಸೆಕೆಂಡ್ PU ಇಲ್ಲೇ ಇದ್ದಿದ್ದು ನಾವು. ಸೆಕೆಂಡ್ PU ಇದೇ ರೂಮಲ್ಲಿ ಇದ್ದಿದ್ದು. ಎಲ್ಲ ಡಿಗ್ರಿ ಎಲ್ಲ ಆ ಕಡೆ ಇದ್ದಿದ್ದು. ಇದಿಷ್ಟು ನಮ್ಮ ಒಂದು ಕಾಲೇಜ್ನ ಒಂದು ಸ್ಟೋರಿ. ಎಷ್ಟು ಜನಕ್ಕೆ ಏನೆಲ್ಲ ನೆನಪಾಯಿತು, ಯಾರೆಲ್ಲ ನೆನಪಾದರು, ಎಷ್ಟು ಹುಡುಗಿರು ನೆನಪಾದರು, ಹುಡುಗಿರಿಗೆ ಎಷ್ಟು ಜನ ಹುಡುಗರು ನೆನಪಾದರು, ಎಷ್ಟು ಜನಕ್ಕೆ ಮದುವೆ ಆಗಿದೆ, ಎಷ್ಟು ಜನಕ್ಕೆ ಮಕ್ಕಳಾಗಿದೆ. ಇವತ್ತು TC ಎಲ್ಲ ತೊಗೊಳಕ್ಕೆ ಬಂದೆ. ನಮ್ಮ ಬ್ಯಾಚಲ್ಲಿ ಏನಿದ್ದಾರೆ ಒಂದು 10-15 ಜನ ಅಷ್ಟೇ TC ತೊಗೊಂಡೋಗಿದ್ದಾರೆ, ಮತ್ತು ಮಾರ್ಕ್ಸ್ ಕಾರ್ಡೆಲ್ಲ ತೊಗೊಂಡೋಗಿದ್ದಾರೆ. ಇನ್ನೆಲ್ಲ ಇಲ್ಲೇ ಇದೆ. ದಯವಿಟ್ಟು ಎಲ್ಲ ಬನ್ನಿ ಕೇಳ್ತಾಯಿದ್ರು ಎಲ್ಲರನ್ನೂ. ದಯವಿಟ್ಟು ಎಲ್ಲ ಬನ್ನಿ. ನಿಮ್ಮ ಫ್ಯಾಕಲ್ಟಿ ನಾನು ನೆನೆಸ್ಕೋಬೇಕು. PUCಲಿ ಆಲ್ಮೋಸ್ಟ್ ಯಾರೂ ಸಹ ಇಲ್ಲ PUCಲಿ ಆಲ್ಮೋಸ್ಟ್ ಎಲ್ಲ ಇದ್ದಾರೆ, ಆದರೆ ಡಿಗ್ರಿಲಿ ಅಂತೂ ಒಬ್ಬರು ಸಹ ಇಲ್ಲ. ನಮ್ಮ ಫ್ಯಾಕಲ್ಟಿ ತುಂಬ ನೆನೆಸ್ಕೋಬೇಕು. ಎಲ್ಲರನ್ನೂ ಪ್ರತಿಯೊಬ್ಬರೂ ನೆನೆಸ್ಕೋಬೇಕು. ಯಾರ್ಯಾರು ನೆನಪಾದ್ರು ಅದನ್ನು ಕಮೆಂಟ್ ಮಾಡ್ರಪ್ಪ. ಇನ್ನು ಹೊಸ ಬಿಲ್ಡಿಂಗ್ ಕಡೆ ಹೋಗೋಣ ಬನ್ನಿ. ಈ ಕಡೆ ನೋಡ್ರಪ್ಪ, ಒಂದೇ ಫ್ಲೋರ್ ಇದ್ದಿದ್ದು ನಾವು ಓಡಬೇಕಾದ್ರೆ. 360 ಕ್ಯಾಮ್ರಾ ತಗೊಂಡು ನಮ್ಮ ಹೊಸ ಬಿಲ್ಡಿಂಗ್ ಇರೋ ಕಡೆ ಹೋದೆ. ಹೊಸ ಕಾಲೇಜ್ನ ಬಿಲ್ಡಿಂಗ್ ಇರೋ ಕಡೆ ನಾವಿದ್ದಾಗ ಗ್ರೌಂಡ್ ಫ್ಲೋರ್ ಮಾತ್ರ ಆಗಿತ್ತು. ನಮ್ಮ ಕಾಲೇಜ್ನ ಪ್ರೆಸಿಡೆಂಟ್ ಆಗಿದ್ದಂತಹ ವಸಂತ ಮಂಗೇರಿ ಸರ್ ಈಗ ನಮ್ಮ ಜೊತೆ ಇಲ್ಲ. ಈಗ ಅವರ ಮಕ್ಕಳು ಇದನ್ನು ಮುನ್ನಡೆಸ್ತಾ ಇದ್ದಾರೆ. ಅವರು ಸಹ ಸಿಕ್ಕಿದ್ರು. ನಮ್ಮ ಕಾಲೇಜ್ನ ಪ್ರಿನ್ಸಿಪಲ್ ಇರ್ಬೋದು, ಎಲ್ಲರೂ ಸಹ ಸಿಕ್ಕಿದ್ರು. ಯಾರೂ ನನ್ನ ಗುರುತು ಹಿಡಿಯೋದಿಲ್ಲ, ಪತ್ತೆ ಮಾಡೋದಿಲ್ಲ ಅಂದ್ಕೊಂಡೆ. ಎಲ್ಲರೂ ಗುರುತು ಹಿಡಿದ್ರು. ಎಲ್ಲರೂ ನಾನು PUಲಿ ಇದ್ದಾಗ ಇದ್ದಂಥ ಲೆಕ್ಚರ್ಸ್.
ನಮ್ಮ ಡಿಗ್ರಿ ಲೆಕ್ಚರ್ಸ್ ಎಲ್ಲ ಯಾರೂ ಸಹ ಇಲ್ಲ ಇಲ್ಲಿ. ಎಕ್ಸಾಮ್ ಟೈಮ್ ಮತ್ತು ಕಾಲೇಜ್ ಮುಗಿಯೋ ಟೈಮಿಗೆ ಹೋಗಿದ್ದೆ, ಯಾರೂ ಸಹ ಇರಲಿಲ್ಲ, ಸ್ಟೂಡೆಂಟ್ಸ್ ಸಹ ಇರಲಿಲ್ಲ. ಕೊನೆಯದಾಗಿ ಒಂದು ಡ್ರೋನ್ ಫುಟೇಜ್ ತೊಗೊಂಡು ಒಂದು ಫೋಟೋ ತೊಗೊಂಡು ಅಲ್ಲಿಂದ ಹೊರಟಿದ್ದೆ. ಮತ್ತೊಮ್ಮೆ ಕೊನೆಯದಾಗಿ ನಾನು ಹೇಳೋದಂದರೆ, ಈ ಒಂದು ವಿಡಿಯೋ ನೋಡಾದ್ಮೇಲೆ ನಿಮಗೆ ಯಾರೆಲ್ಲ ನೆನಪಾದರು, ಯಾವ ಲೆಕ್ಚರ್ಸ್ ನೆನಪಾದರು, ಯಾವ ಫ್ರೆಂಡ್ಸ್ ನೆನಪಾದರು, ಯಾವ ಗ್ಯಾಂಗ್ ನೆನಪಾಯಿತು ಅದೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ಟೈಮ್ ಇದ್ದಾಗ ನೀವು ಸಹ ಕಾಲೇಜ್ ಕಡೆ ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ.